ಮಲಗಿದಿನ ಹಾಸ್ಪಿಟ್ಲು ಅಂತೀವಿ, ಅಲ್ಲಿ ಮಲಗಿರೋರ್ನ ಪೇಷಂಟು ಅಂತೀವಿ. ನಿಮ್ಮೂರಲ್ಲಿ ಏನಂತೀರಾ? ಕಮೆಂಟ್ ಹಾಕಿ. ಇವತ್ತು ಬೆಳಗ್ಗೆ ತನ ನಮ್ಮಮ್ಮ ಬೇಜಾರು ಮಾಡ್ಕೊಂಡಿದ್ರು. ಯಾಕಂದರೆ ನಮ್ಮಮ್ಮ ಭಾಳ ಪ್ರೀತಿಯಿಂದ ಆ ಕೋಳಿಗಳನ್ನ ಸಾಕಿದ್ರು. ಆ ಕೋಳಿಗಳು 3-4 ದಿನದಿಂದ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಹೋಗಿ ಇವತ್ತು ಬೆಳಗ್ಗೆ ಹುಡ್ಕಾಡ್ಕೊಂಡು ಬರೋಣ ಅಂತ ಹೋದ್ರೆ ಮಾರ್ಕೆಟಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾವೆ. ಚೆಲುವಿನ ಚಿತ್ತಾರ ಅಮೂಲ್ಯ ಅವರು ನಾವು ಚಿಕ್ಕವರು ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿ ಅದನ್ನ ನೋಡಿ ನಾವು ತುಂಬಾ ಖುಷಿ ಪಡ್ತಿದ್ವಿ. ಈ ಥರ ಇರಬೇಕಲ್ಲ, ಈ ಥರ ಇರಬೇಕಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಾನು ಮೊನ್ನೆ ನೋಡಿದೆ ಚೆಲುವಿನ ಚಿತ್ತಾರ ಅಮೂಲ್ಯ ಅವರು ನಮ್ಮ ಊರಿಗೆ ಬಂದ್ಬಿಟ್ಟಿದ್ರು. ಯಾವ ಜನುಮಾದ ಬಂದ ನಮ್ಮ ಜೋಡಿ ಅಂತ ಸಾಂಗ್ ಹಾಕಬೇಕಾದ್ರೆ ನಮ್ಮ ಮನೇಲಿ ಜಗಳ ನಡೆದಿರುತ್ತೆ. ನನ್ನ ಫ್ರೆಂಡ್ ಫ್ಯೂಚರು ಹಾಳಾಗೋಗ್ಬಿಟ್ಟಿದೆ ಸ್ವಾಮಿ, ಏನು ಮಾಡಬೇಕು ಹೇಳಿ ಅಂತಂದ್ರೆ ನನ್ನ ಫ್ರೆಂಡ್ ಬಗ್ಗೆ ಹಿಂಗೆ ಹೇಳ್ಬಿಡ್ಬೇಕಾ ಈ ಗುರುಜಿ? ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ಖಂಡಿತ ಕೂಡ ಸರ್. ಬೈ ಮಿಸ್ ಆಗಿ ನನ್ನ ಫ್ರೆಂಡ್ ಹತ್ರ ನನ್ನ ಕಷ್ಟನ ಹೇಳ್ಕೊಂಡ್ರೆ ನಮ್ಮ ಮನೇಲಿ ಹೇಳ್ಬೇಡ ಅಂತೇಳಿ ನೆಕ್ಸ್ಟ್ ಡೇ ಮಳೆ ಆಗ್ತಿಲ್ಲ ಅಂತೇಳಿ ಮಳೆ ರೈನ್ಗೋಸ್ಕರ ನಾವು ಬಾಯ್ ಬಿಟ್ಕೊಂಡು ಕುತ್ಕೊಂಡಿದೀವಿ ಹೊಲಗಳನ್ನ ನೋಡ್ಕೊತ. ಆದ್ರೆ ಈ ಕಪ್ಪೆಗಳ ಕಾಟ ತಪ್ತಾ ಇಲ್ಲ ನಮ್ಮಲ್ಲಿ. ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ನಮ್ಮಲ್ಲಿ ಎಂಥ ಪ್ರತಿಭೆಗಳಿದ್ದಾರೆ ಅಂದ್ರೆ ಹೊಲದಲ್ಲಿ ಮೇಸ್ತ್ರಿ ಇಲ್ಲದೆ ಇರಬೇಕಾದ್ರೆ ಕೆಲಸನ ಸೈಡ್ ಇಟ್ಟು ಹಾಡುವುದೇ ಕಬಡ್ಡಿ ಅನ್ನೋದನ್ನ ಪ್ರೂವ್ ಮಾಡಿಟ್ಬಿಟ್ಟಿದ್ದಾರೆ ನಮ್ಮ ಹಳ್ಳಿ ಪ್ರತಿಭೆಗಳು. ಯಾಕ್ರೋ ಈ ಒಕ್ಕ ಇಷ್ಟೊಂದು ಕಾಟ ಕೊಟ್ಟಿದ್ದಾರೆ ಪಾಪ. ಆ ಒಕ್ಕ ನೊಂದು ಬೆಂದು ಮನ್ಸಾರು ಹತ್ಕೊಂಡು ಈ ತರ ವಿಡಿಯೋ ಮಾಡ್ತಿದ್ದಾಳೆ ಅಂದ್ರೆ ಆಕಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ ನಿಮ್ ಜನ್ಮಕ್ಕೆ. ಇಷ್ಟೊಂದು ಹೇಳ್ದಿರೋಷ್ಟು ಪ್ರೀತಿ ಕೊಟ್ಟು ನಮ್ಮ ಅಣ್ಣಂಗೆ ಉಸಿರು ಕೊಲ್ಲೋ ತರ ಪ್ರೀತಿ ಮಾಡಿ ಹೋಗಿರೋ ಯಾರು ಅಂತ ಹೇಳಲಾರದ ಪ್ರೀತಿದು ಉಸಿರ ಕೊಲ್ಲುವ ಇಸದಂತೆ ಯಾರು ಸಿಕ್ಕಿದ್ರೆ ಅಷ್ಟೇ. ಸಮಾಧಾನ ಮಾಡ್ಕೊ. ಯಾಕಂತಂದ್ರೆ ನೀನ್ ಕೊಟ್ಟಿರೋ ಕಾಟಕ್ಕೆ ಮನೇನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಎಲ್ಲಿದನಂತಾನೆ ಸಿಗ್ತಾ ಇಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನು ನೋಡ್ಬಿಟ್ಟು ಜನಗಳು ಬಹಳ ಅಳ್ತಾವ್ರೆ ನಿನ್ನ ನೋಡಕ್ಕಂತೆ. ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊ, ಸ್ವಲ್ಪ ಸಮಾಧಾನ ಮಾಡ್ಕೊ. ಕರ್ನಾಟಕ ಆಸ್ತಿ ಈ ಮತ್ತೆ ಹೊಡೆದ್ರೆ ಚೈತ್ರನೇ ಇಲ್ಲ. ಸಿಂಹ ಜೈಸಿಂಹ. ಈ ಕರ್ನಾಟಕದ ಆಸ್ತಿ ಆ ಚೈತ್ರ ಎಲ್ಲಿದ್ದಾಳೆ ಕರ್ಕೊಂಡ್ ಬರಪ್ಪ ಸ್ವಲ್ಪ. ನಮ್ಮ ಅಣ್ಣಂಗೆ ಹುಡುಕೊಡ್ರೋ, ದಯವಿಟ್ಟು ಹುಡುಕೊಡ್ರೋ ಆ ಕರ್ನಾಟಕದ ಆಸ್ತಿ ಬಗ್ಗೆ. ನಮ್ಮ ಅಣ್ಣ ಕೊಡುತ್ತವನೇ ದಿನ ಮತ್ತೆ ಸಿಂಹ ಅಂತೆ. ನನ್ನ ಲೈಫ್ ಹೇಗಿದೆ ಅಂದ್ರೆ ರಾತ್ರಿ ಆದ್ರೆ ಡಿಪ್ರೆಷನ್, ಬೆಳಗ್ಗೆ ಆದ್ರೆ ಮೋಟಿವೇಶನ್, ಮಧ್ಯಾಹ್ನ ಆದ್ರೆ ಫುಲ್ ಕನ್ಫ್ಯೂಷನ್. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ನಾನ್ ಮಾತ್ರ ನಿನ್ನ ಹತ್ರ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ಬೇಕು, ನೀನು ನನ್ನ ಹತ್ರ ಜಗಳ ಯಾವಾಗ್ಲೂ ಆಡ್ತಾನೆ ಇರ್ಬೇಕು. ಬಾಂಡೆ ತಿಕ್ಕಕಂತೋ ಅವನ ನೀಟಾಗಿ ಒರ್ಸಿ ದಬ್ಬಾಕಂತೋ ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರ ಸಾಕು. ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.